ಮಾರೋಳಾಗಿ ಮತ್ತೆ ಚಂದ್ರಶೇಖರ್ ಅಂಕಲ್ ಮನೆಗ್ ಹೋದೆ. ಕಾಂಚನಾಗೆ ನನ್ ಮೇಲೆ ಅನುಮಾನ ಬಂತು, ಆದ್ರೂ ಮ್ಯಾನೇಜ್ ಮಾಡ್ದೆ. ಸೀರೆ ತೋರಿಸ್ತಾ ನಾಜೂಕಾಗಿ ಒಂದೊಂದೇ ಪ್ರಶ್ನೆ ಕೇಳಕ್ ಶುರು ಮಾಡ್ದೆ. ಮೊದ್ಲು ಹೇಳಕ್ ಹಿಂಜರಿದ್ರು, ಆಮೇಲೆ ಅವ್ರಿಗೆ ಗೊತ್ತಿಲ್ದೆ ಎಲ್ಲ ಹೇಳಕ್ ಶುರು ಮಾಡಿದ್ರು. ಚಿಕ್ಕ ಸೊಸೆ ಸುಮಾ ಮತ್ತೆ ಅವ್ರ ತಮ್ಮ ವಿಗ್ರಹದ ಬಗ್ಗೆ ಮಾತಾಡದ್ನ ಕೇಳಿಸ್ಕೊಂಡೆ ಅಂತ ಕಾಂಚನ ಅವ್ರು ಹೇಳಿದ್ರು. ಸಂಧ್ಯಾ ಭರತ್ ಜಗಳ ಆಡದ್ನ ಕದ್ದು ಕೇಳಿಸ್ಕೊತಿದ್ದೆ. ಇನ್ನೇನ್ ಅವ್ರು ನೋಡ್ಬಿಟ್ರು ಅನ್ನಷ್ಟ್ರಲ್ಲಿ ಚಂದ್ರು ಅಂಕಲ್ ನನ್ನ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ರು. ಚಂದ್ರಶೇಖರ್ ಅಂಕಲ್ ಮಗನ್ಗೆ ಯಾಕೆ ಮೊಬೈಲ್ ಕೊಡ್ಸಿದ್ರಿ ಅಂತ ಕೇಳಿದಾಗ, ಲಕ್ಷ್ಮಿ ಹಬ್ಬಕ್ಕೆ ನನ್ ಕಡೆಯಿಂದ ಗಿಫ್ಟ್. ದಿವ್ಯಾ ಅಜಯ್ಗೆ ಫಿಲಂ ಟಿಕೆಟ್ ಕಳ್ಸಿದ್ಲು. ಆಗ ನೀವೇನಾದ್ರೂ ಯೂನಿಫಾರ್ಮ್ ಅಲ್ಲಿ ಇಲ್ದೇ ಇದ್ದಿದ್ರೆ ಅವಳ ಮೇಲಿರೋ ಕೋಪನ ನಿಮ್ಮ ಮೇಲೆ ತೀರ್ಸ್ಕೊತಿದ್ದೆ. ಮನೆಯೆಲ್ಲ ಸೂಕ್ಷ್ಮವಾಗಿ ನೋಡ್ಬೇಕಾದ್ರೆ ಚಿಕ್ಕ ಸೊಸೆ ಸುಮಾ ಬಂದು, ನೀವು ಪತ್ತೇದಾರಿ ಅಲ್ವಾ? ಒಂದ್ ಕ್ಷಣಕ್ಕೆ ಗಾಬರಿ ಆಗ್ಬಿಟ್ಟೆ. ನೀವು ಪತ್ತೇದಾರಿ ಅಲ್ವಾ? ನೀವು ಮಾವಂಗ್ ಕಾರ್ಡ್ ಕೊಟ್ಟಿದ್ದು, ಅವ್ರ ಜೊತೆ ಮಾತಾಡಿದ್ದು ನಾನು ಕೇಳಿಸ್ಕೊಂಡೆ. ಓಹ್, ಕದ್ ಕೇಳಿಸ್ಕೊಂಡ್ರಾ? ಕದ್ದು ಕೇಳಿಸ್ಕೊಂಡಿದ್ದು ನಿಜ, ಆದರೆ ವಿಗ್ರಹ ನಾನು ಕದ್ದಿಲ್ಲ. ದಯವಿಟ್ಟು ಪತ್ತೆ ಮಾಡಿ ಯಾರು ನಿಜವಾದ ಕಳ್ಳರು ಅಂತ. ನನ್ನ ಮೇಲೆ ಬಂದಿರೋ ಆರೋಪನ ಸುಳ್ಳು ಅಂತ ಸಾಬೀತು ಮಾಡಿ. ನಾನು ಬಡವ್ರ ಮನೆಯಿಂದ ಬಂದಿರ್ಬೋದು, ಆದರೆ ನಮ್ಮ ಅಪ್ಪ ಅಮ್ಮ ನನಗೆ ಕಳ್ತನ ಮಾಡೋದನ್ನ ಹೇಳ್ಕೊಟ್ಟಿಲ್ಲ. ಪ್ಲೀಸ್ ನನ್ನ ನಂಬಿ. ನಾನು ಅನ್ಕೊಂಡಷ್ಟು ಸುಲಭ ಅಲ್ಲ ಈ ಕೇಸು. ಇವ್ರನ್ನ ಮೀಟ್ ಮಾಡಿದ್ರೆ ಕೇಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಸಿಗ್ಬೋದು. ನಾವಿಲ್ಲಿ ಜಾಸ್ತಿ ಹೊತ್ತು ಮಾತಾಡೋದು ಯಾರಾದರೂ ನೋಡಿದ್ರೆ ಕಷ್ಟ. ನೀವು ನನಗೆ ಆಚೆ ಸಿಗ್ಬೋದಾ? ಖಂಡಿತ. ಎಲ್ಲಿ ಅಂತ ಹೇಳಿ. ಎಲ್ಲಿ? ಹಾಂ, ಮನೆಯಿಂದ ಆಚೆ ಬರೋಕ್ಕೇನು ಪ್ರಾಬ್ಲಮ್ ಇಲ್ಲ ತಾನೆ? ನಾನು ಈ ಮನೆಯಲ್ಲಿ ಒಂದೇ ಒಂದು ಹೆಜ್ಜೆ ಎತ್ತಿಟ್ರೂ ಪ್ರಾಬ್ಲಮ್ಮೇ. ಆದರೂ ನಾನು ನಿರಪರಾಧಿ ಅಂತ ಸಾಬೀತು ಆಗಲೇಬೇಕು. ನೀವೆಲ್ಲ ಹೇಳಿದ್ರೂ ಬರ್ತೀನಿ. ಎಲ್ಲಿ ಮೀಟ್ ಮಾಡೋದು? ಸರಿ, ನಾನು ಆಮೇಲೆ ಹೇಳ್ತೀನಿ. ಏನು ಆಟ ಆಡ್ತಿದ್ಯಾ? ಓ, ವಿಗ್ರಹ ಕಳ್ದೋಗಿರೋದಕ್ಕೆ ನನ್ನ ಸೀರೆ ತಗೊಳ್ಳಲ್ಲ ಮಾವ, ನನ್ನ ಸೀರೆ ತಗೊಳ್ಳಲ್ಲ ಅತ್ತೆ ಅಂತ ನಮ್ಮ ಅಪ್ಪ ಅಮ್ಮನ ಮುಂದೆ ಒಳ್ಳೊಳ್ಳಾಗೋ ಪ್ಲಾನಾ? ಅಯ್ಯೋ, ನಿಜವಾಗ್ಲೂ ನಮ್ಮ ಪರಿಸ್ಥಿತಿ ತುಂಬ ಟೈಟ್ ಆಗಿದೆ. ನಿಮ್ಮ ಅಣ್ಣನ ಹತ್ರ ದುಡ್ಡಿಲ್ವಂತೆ. ಮಾಡಿರೋ ಸಾಲ ತೀರ್ಸೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ನಿನಗೆ ಸೀರೆ ಶೋಕಿ ಬೇರೆನಾ ಅಂತ ಬೈದು ಕಳಿಸಿದ್ರು. ದಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಚಂದ್ರಶೇಖರ್ ಅವ್ರ ಮಗನಿಗೆ ಸಾಲದ ಬಾಧೆನಾ? ಏನು ಡ್ರಾಮಾ ಮಾಡ್ತಿದ್ಯಾ? ಅಯ್ಯೋ, ನನ್ನ ಸಂಕಟ ನನಗೆ. ನಿಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ನಾನು ಅರ್ಥ ಮಾಡ್ಕೊಂಡೆ. ಏನು ಅರ್ಥ ಮಾಡ್ಕೊಂಡ್ರಿ ನೀವು? ಊರ ಜಾತ್ರೆ ಮುಂದಿಟ್ಕೊಂಡು ಸೀರೆ ತಗೊಳಕ್ಕೆ ಹಿಂಜರಿತಿದ್ದೀರಾ ಅಂದರೆ ಹಣದ ಸಮಸ್ಯೆ ಇರ್ಬೋದು ಅಂತ. ನಾನು ನೂರಾರು ಮನೆಗೆ ಸೀರೆ ತೊಗೊಂಡು ಹೋಗಿದ್ದೀನಿ. ಶ್ರೀಮಂತರ ಮನೇಲೂ ಸಮಸ್ಯೆ ಇರುತ್ತಲ್ವಾ? ಬೇಕಾದರೆ ಇನ್ಸ್ಟಾಲ್ಮೆಂಟಲ್ಲಿ ತಗೊಳ್ಳಿ. ಹೌದಾ? ಲೇ ಕಾಂಚನ, ನಾನ್ ರೇಡಿಯೋ ಅಂಗಡಿಗೆ ತಕ್ಷಣ ಹೋಗ್ತಾ ಇಲ್ಲ ಕಣೆ. ಅದನ್ನ ನನ್ನ ರೂಮ್ನಲ್ಲೇ ಭದ್ರವಾಗಿ ಇಟ್ಬಿಡು. ಮೇಡಮ್, ಯಾರೋ ಕರಿತಾ ಇದ್ದಾರೆ. ನನ್ನ ಗಂಡ ಮಿಮಿಕ್ರಿ ಮಾಡಿ ಕರಿತಾವನೆ. ಓಹ್, ಅವ್ರು ಮಿಮಿಕ್ರಿ ಆರ್ಟಿಸ್ಟಾ? ತರ, ಆದರೆ ಅಲ್ಲ. ಇವತ್ತಿಗೆ ನಾನು ಬಂದಿರೋ ಕೆಲಸ ಇಷ್ಟಕ್ಕೆ ಮುಗಿಸ್ಬೇಕು. ಆದರೆ ಚಂದ್ರು ಅಂಕಲ್ ಘನತೆ ಉಳಿಸ್ಬೇಕು. ಅತ್ತೆ ಮನ್ಸಿಗೆ ನೆಮ್ಮದಿ ಸಿಗಬೇಕು ಅಂದರೆ ವಿಗ್ರಹ ಪತ್ತೆ ಮಾಡಬೇಕು. ಮತ್ತೆ ನಾನು ಈ ಮನೆಗೆ ಬರಬೇಕು ಅಂದರೆ ಮತ್ತೊಂದು ಕಾರಣ ಬೇಕು. ಯಾವ್ದು ಸೆಲೆಕ್ಟ್ ಮಾಡ್ಕೋಬೇಕೋ ಗೊತ್ತಾಗ್ತಿಲ್ವಾ? ಒಂದು ಕೆಲಸ ಮಾಡ್ತೀನಿ, ಸೀರೆಗಳು ಇವತ್ತು ಇಲ್ಲೇ ಬಿಟ್ಟು ಹೋಗ್ತೀನಿ. ನಿಧಾನವಾಗಿ ನಿಮ್ಗೆ ಯಾವ್ದು ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೌದಾ? ಗ್ರೇಟ್. ಮತ್ತೆ ವಾಪಸ್ ಯಾವಾಗ ಬರ್ತೀರಾ? ನಾಳೆ ಅಥವಾ ನಾಳಿದ್ದು. ನೋಡಿ, ಕಳ್ತನವಾಗಿರೋ ಮನೇಲಿ ಸೀರೆ ಬಿಟ್ಬಿಟ್ಟು ಹೋಗ್ತಾಳೆ ಅಂದರೆ ಇದು ತುಂಬ ದೊಡ್ಡ ಮನ್ಸಪ್ಪ. ನೀ ಹೋಗ್ಬಾ ಅಮ್ಮ. ಸರಿ, ಬರ್ತೀನಿ. ಸರಿ. ಆಯಿತು, ಪ್ರತಿಭಾಗೆ ಫೋನ್ ಮಾಡಿ ಸ್ಪೀಕರ್ ಆನ್ ಮಾಡ್ತೀನಿ, ನೀನು ಕೇಳಿಸ್ಕೊ.
ಬಾ ಹೋದ ಕೆಲಸ ಏನಾಯ್ತಮ್ಮ? ಆ ವಿಗ್ರಹದ ವಿಷಯ ಗೊತ್ತಾಯ್ತಾ? ಆ ವಿಗ್ರಹ ಸಿಗೋವರೆಗೂ ಚಂದ್ರಿಗೆ ನೆಮ್ಮದಿನೇ ಇರಲ್ಲ ಪಾಪ. ಬಾಬಾ ಚಂದ್ರ, ನಾನೇ ಚಂದ್ರು ಮಾತಾಡೋದು. ಎಷ್ಟು ದಿವಸ ಆತೀಯ ನಿನ್ನ ಧ್ವನಿ ಕೇಳಿ. ಹೇಗಿದೆಯೋ? ಇರೋ ಒಬ್ಳು ತಂಗಿ ಮುನಿಸ್ಕೊಂಡು ದೂರ ಆಗ್ಬಿಟ್ಟಿದ್ದಾನೆ. ಮನಸ್ಸಿಗೆ ನೆಮ್ಮದಿನೇ ಇಲ್ಲ. ತುಂಬ ಒಂಟಿತನ ಫೀಲ್ ಮಾಡ್ತಾ ಇದ್ದೀನಿ ಬಾವ. ಚೇಚೆ, ಯಾಕೋ ಹಾಗೆಲ್ಲ ಮಾತಾಡ್ತೀಯ? ನಾವೆಲ್ಲ ಇಲ್ವೇನೋ? ನನ್ನ ತಂಗಿ ದೂರ ಆದಮೇಲೆ ನೀವು ನನ್ನ ದೂರ ಮಾಡಿಬಿಟ್ರಿ. ಈಗ ನಾನಿದ್ದೀನಿ ಅಂತಿದ್ದೀರಲ್ಲ ಬಾವ. ನಾನೆಲ್ಲ ದೂರ ಇಟ್ಟಿದ್ದು ಅವನೇ ಅಂತ ಹೇಳಿ ಅವನಿಗೆ. ಅವನು ನನ್ನ ಮನಸ್ಸನ್ನೇ ಅರ್ಥ ಮಾಡ್ಕೊಳ್ಳಿಲ್ಲ. ನಾನು ಅವನಿಗೆ ತಂದೆ ಸ್ಥಾನ ಕೊಟ್ಟಿದ್ದೆ. ಸಾಲದಕ್ಕೆ ನನ್ನ ಸೊಸೆ ಹತ್ರ ನನ್ನ ಬಗ್ಗೆನೇ ಬೇಜಾರಾಗೋ ಥರ ಮಾತಾಡಿದ್ದಾನೆ. ರುಕು, ಇವತ್ತು ನೀ ದೇವಸ್ಥಾನಕ್ಕೆ ಬಂದಿದ್ಯಾ? ಬಂದಿದ್ದಕ್ಕೆ ತಾನೇ ನೀನು ನನ್ನ ಸೊಸೆ ಹತ್ರ ಹೇಳಿದ ಚಾಡಿ ನನಗೆ ಗೊತ್ತಾಗಿದ್ದು. ನೀನು ಹೇಳಿದ ಚಾಡಿನ ನನ್ನ ಹತ್ರ ಬಂದು ನನ್ನ ಸೊಸೆ ಯಾವತ್ತೂ ಹೇಳೋಳಲ್ಲ. ಗೊತ್ತು, ಆ ಹೆಣ್ಮಗಳನ್ನ ನೋಡಿದ್ರೆ ಒಂದು ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಇದ್ರೆ ಮಗಳು ಅವಳ ಥರ ಇರಬೇಕು. ನನಗೂ ಅಷ್ಟೇ, ಇದ್ರೆ ಇಂಥ ಸೊಸೆನೇ ಇರಬೇಕು ಅಂತ ಅನ್ಸತ್ತೆ. ನಾನು ಮಗಳನ್ನ ಕೊಡಲಿಲ್ಲ ಅಂತ ಚುಚ್ಚು ಮಾತಾಡ್ತಿದ್ಯಾ? ಚುಚ್ಚೋದೇನು, ನೇರವಾಗೇ ಹೇಳ್ತೀನಿ. ಪ್ರತಿಭಾ ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನ್ಸತ್ತೆ. ನನ್ನ ಮಗನ ಕೈ ಹಿಡಿಯೋದಕ್ಕೆ ಅದೃಷ್ಟ ಬೇಕಿತ್ತು. ಆ ಅದೃಷ್ಟನ ಪ್ರತಿಭಾ ಪಡ್ಕೊಂಡು ಬಂದಿದ್ದಾಳೆ. ಹೌದು, ನಿನ್ನ ಸೊಸೆ ತುಂಬ ಅದೃಷ್ಟ ಮಾಡಿದ್ದಾಳೆ. ಆದರೆ ನಾನೇ ದುರಾದೃಷ್ಟವಂತ. ದೇವಸ್ಥಾನಕ್ಕೆ ಬಂದ ನನ್ನ ತಂಗಿ ನನ್ನ ನೋಡಿದ್ರು ಮಾತಾಡ್ತೇ ಹೊರಟೋದ್ಲು. ಏನೇ ಮನಸ್ತಾಪ ಇದ್ರೂ ವಿಗ್ರಹ ಪತ್ತೆ ಮಾಡೋದಕ್ಕೆ ಸೊಸೆಯನ್ನು ಕಳಿಸಿದೆಯಲ್ಲ, ಅದೇ ಸಮಾಧಾನ. ನೀನೇನು ಯೋಚನೆ ಮಾಡಬೇಡ. ರಥೋತ್ಸವಕ್ಕೆ ಇನ್ನು 4 ದಿವಸ ಬಾಕಿ ಇದೆ. ನನ್ನ ಸೊಸೆ ಕೈ ಹಾಕಿದ ಕೆಲಸದಲ್ಲೆಲ್ಲ ಜಯಾನೇ. ನಿನ್ನ ಮನೇಲಿ ಕಳೆದೋಗಿರೋ ವಿಗ್ರಹ ಖಂಡಿತ ಸಿಕ್ಕೇ ಸಿಗತ್ತೆ. ಆ ನಂಬಿಕೆ ನನಗಿದೆ. ಧೈರ್ಯವಾಗಿರು. ರುಕು, ಇದು ನಿನ್ನ ತವ್ರ ಮನೆ ಕೂಡ. ನನ್ನ ತವರು ಅನ್ನೋ ಹಕ್ಕನ್ನ ನೀನೇ ಯಾವತ್ತೋ ಕಳೆದ್ಬಿಟ್ಟೆ. ರುಕು, ಹಳೇದೆಲ್ಲ ಈಗ ಯಾಕಮ್ಮ? ನನ್ನ ಮಗಳು ಸಂತೋಷವಾಗಿದ್ದಾಳೆ, ನಿನ್ನ ಮಗ ಸೊಸೆ ಕೂಡ ಚೆನ್ನಾಗಿದ್ದಾರೆ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅನ್ಕೊಂಬೋಣ. ರುಕು, ನೀನು ನೋಡಬೇಕು ಅನಿಸ್ತಾ ಇದೆ ಕಣೆ. ಬಾವನ್ನ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಾಮ್ಮ. ಫೋನಲ್ಲಿ ಕರೆದ್ರೆ ಬರೋದಿಲ್ಲ. ನಾನಂತೂ ಕರಿತಾ ಇದ್ದೀನಿ, ನೀನು ಅದು ಮಾಡ್ತಾ ಇಲ್ವಲ್ಲ. ಕರೆದ್ರೆ ಬರ್ತೀಯಾ? ಕರೆದು ನೋಡು. ಅಣ್ಣ, ಮನೆಗೆ ಬಾರೋ. ಬಾರೋ ಅಣ್ಣ, ನನಗೂ ನಿನ್ನ ನೋಡಬೇಕು. ನಿನ್ನ ಪುಚ್ಚಕೊರಗಿ ನನ್ನ ಎದೆಲಿರೋ ದುಃಖನೆಲ್ಲ ತೋಡ್ಕೋಬೇಕು. ಬಾರೋ ಮನೆಗೆ. ಬರ್ತೀನಮ್ಮ. ಯಾವಾಗ ಬರ್ತೀಯಾ? ಆದಷ್ಟು ಬೇಗ ವಿಗ್ರಹ ಸಿಕ್ಬಿಡ್ಲಿ. ವಿಗ್ರಹ ಖಂಡಿತ ಸಿಕ್ಕೇ ಸಿಕ್ಕತ್ತೆ. ನಿನ್ನನ್ನು ನೋಡೋದಕ್ಕೆ ಖಂಡಿತ ನಮ್ಮ ಮನೆಗೆ ಬರ್ತೀಯ. ನಾನು ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ಅಣ್ಣ. ಬಂದ್ಬಿಡು. ಸರಿನಮ್ಮ, ಹುಷಾರು. ನೀನು ಹುಷಾರು. ಎಲ್ಲಿಟ್ಟೆ ಮೊಬೈಲು? ನನಗೂ ಒಂದ್ಸತಿ ಕೊಡೋ. ಹೋಗೆ, ಅಪ್ಪ ನನಗೋಸ್ಕರ ಕೊಡ್ಸಿರೋದು. ಒಂದೇ ಒಂದ್ಸತಿ ಆಡ್ಕೊಡ್ತೀನಿ ಕೊಡೋ. ಹೋಗೆ, ಇಲ್ಲಾಂದ್ರೆ ಅಪ್ಪಂಗೆ ಹೇಳ್ತೀನಿ ನೋಡು. ಅಪ್ಪ ನೀನು ಹೇಳಿದ್ದೆಲ್ಲ ಕೇಳಲ್ಲ, ನಾನು ಹೇಳಿದೆ ಕೇಳೋದು. ಹೋಗೆ, ನಿನ್ನ ಜೊತೆ ತೂ. ಹೋಗೆ.
ಪ್ರತಿಭಾ, ಏನು ಯೋಚನೆ ಮಾಡ್ತಾ ಇದೆಯಮ್ಮ? ಏನೂ ಇಲ್ಲ ಅಂಕಲ್, ಇವತ್ತು ಮನೆಗೆ ಹೊರಡ್ತಿದ್ದೀನಿ, ಮತ್ತೆ ನಾಳೆ ಬರ್ತೀನಿ. ನಿಮ್ಮ ತಂಗಿಗೆ ಏನಾದರೂ ಹೇಳಬೇಕಾ? ಹೇಳಬೇಕಾಗಿದ್ದೆಲ್ಲ ಹೇಳಾಯ್ತಮ್ಮ. ತಗೋ ನಿನ್ನ ಫೋನ್ನ. ಓ, ನಿಮಗೆ ಸಿಕ್ತಾ? ಮಾವ ಫೋನ್ ಮಾಡಿದ್ದಾರೆ. ನಿನಗೆ ಅಂತ ಫೋನ್ ಮಾಡಿರಬೇಕು, ನಾನು ರಿಸೀವ್ ಮಾಡಿದೆ. ಎರಡು ಕೈಯಲ್ಲಿ ಸೀರೆ ಬ್ಯಾಗ್ಗಳಿತ್ತು, ಜೊತೆಗೆ ಫೋನ್ ಇಟ್ಕೊಂಡಿದ್ದೆ. ಆಗ ಜಾರು ಬಿತ್ತನ್ಸುತ್ತೆ, ಗೊತ್ತಾಗ್ಲಿಲ್ಲ. ಆದರೆ ನನಗೆಲ್ಲ ವಿಷಯನೂ ಗೊತ್ತಾಯ್ತಮ್ಮ. ನಿಮ್ಮ ಮುಖದಲ್ಲಿ ಸಂತೋಷ ನೋಡ್ತಿದ್ರೆ ಅಣ್ಣ ತಂಗಿ ಫೋನಲ್ಲೇ ಕಾಂಪ್ರಮೈಸ್ ಆದಂಗಿದೆ. ಒಂದು ಹಂತಕ್ಕಮ್ಮ. ಪೂರ್ತಿ ಕಾಂಪ್ರಮೈಸ್ ಆಗಬೇಕು ಅಂದರೆ ನಿಮ್ಮ ತಂಗಿ ಈ ತವರ್ಗೆ ಬರಬೇಕು. ಈ ಸಲ ಲಕ್ಷ್ಮೀ ವಿಗ್ರಹ ರಥೋತ್ಸವಕ್ಕೆ ಹೋಗೋಕ್ಕೆ ಮುಂಚೆ ನನ್ನ ತಂಗಿ ಕೈಲೇ ಪೂಜೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಆದರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆ ದಿನನೂ ಆದಷ್ಟು ಬೇಗ ಬರುತ್ತೆ ಅಂಕಲ್. ಆ ದಿವಸಕ್ಕೆ ನಾನು ಕಾಯ್ತಾ ಇದ್ದೀನಮ್ಮ. ಇವತ್ತು ಏನಾದರೂ ಸುಳಿ ಸಿಗ್ತಾ? ಒಂದೊಂದೇ ಸುಳಿ ಸಿಗ್ತಾ ಇದೆ. ಆದಷ್ಟು ಬೇಗ ವಿಗ್ರಹನೂ ಸಿಗತ್ತೆ. ಛೇ, ಅಡ್ರೆಸ್ಸೇ ಹೇಳಿಲ್ವಲ್ಲ, ಎಲ್ಲಿ ಮೀಟ್ ಮಾಡೋದು ಅಂತ. ಸಿನಿಮಾ ಚೆನ್ನಾಗಿದೆ ಅಂತ ಕಣೆ. ಹೌದು, ನನ್ನ ಫ್ರೆಂಡ್ ನೋಡ್ಕೊಂಡ್ ಬಂದೆ ಹೇಳ್ತಾ ಇದ್ದೆ. ಏ, ಅವನೇ ನನ್ನ ಹುಡುಗ. ಬನ್ನಿ ಬನ್ನಿ. ದಿವ್ಯಾ, ನಿಮ್ಮ ಹುಡುಗ ಸೂಪರ್ ಆಗಿದ್ದಾನೆ ಕಣೆ, ಹೀರೋ ಥರ ಇದ್ದಾನೆ. ಹೆಲ್ಪ್ ಮಾಡೋದಕ್ಕೆ ಅಂತ ಕರ್ಕೊಂಬಂದ್ರೆ ನನ್ನ ಹುಡುಗಂಗೆ ಕಣ್ಣು ಹಾಕ್ತೀರಾ? ನಾನು ತಮಾಷೆ ಮಾಡಿದೆ ಕಣೆ. ತಮಾಷೆ ಆಗಿರ್ಲಿ, ಇಲ್ಲ ಅಂದ್ರೆ ಬಾವನ್ ಕೈಲಿ ತಾಳಿ ಕಟ್ಟಿಸ್ಕೊಂಡು ಸಂಸಾರ ಮಾಡೋ ಬದಲು ನಿನ್ನನ್ನು ಕೊಲೆ ಮಾಡಿ ಅವ್ರ ಕೈಲಿ ಕೋಳು ಹಾಕಿಸ್ಕೊಂಡು ಜೈಲ್ಗೆ ಹೋಗೋಕ್ಕೂ ಹೆಸಲ್ಲ. ಆಯ್ತು ಬಿಡಮ್ಮ, ನಿಮ್ಮ ಹುಡುಗ ನನಗೆ ದೇವ್ರು ಕೊಟ್ಟ ಅಣ್ಣ, ಸರಿನಾ? ದಿವ್ಯಾ ಕೊಟ್ಟ ಅಣ್ಣ ನಾನು. ಪಿಂಕ್ ಕಲರ್ ಡ್ರೆಸ್ ಹಾಕೊಂಡ್ಬರ್ತೀನಿ ಅಂತ ಹೇಳಿದ್ನು. ಡ್ರೆಸ್ಗಳಲ್ಲಿ ಅಷ್ಟೊಂದು ವೆರೈಟಿಗಳಿದೆ. ಇವಳು ಯಾವ ಥರ ಡ್ರೆಸ್ ಹಾಕೊಂಡ್ಬಂದಿರ್ತಾಳೆ? ಎಲ್ಲಂತ ಹುಡ್ಕೋದಪ್ಪ ಇವಳನ್ನ. ನೀನು ಹೋಗಲ್ಲಿ ನಿಂತ್ಕೋ, ನಾನು ಹೇಳ್ದಂಗೆ ಮಾಡು. ಅವಳು ಕರ್ಲು ಅಂತ ನಾನು ಯಾಕೆ ಇಲ್ಲಿಗೆ ಬಂದೆ? ನನಗೆ ಗೊತ್ತಿಲ್ಲದೆ ನನ್ನ ಮನ್ಸೇನಾದರೂ ವಾಳ್ತಾ ಇದೆಯಾ? ನೋ, ನಾನು ಅಜಯ್, ಇನ್ಸ್ಪೆಕ್ಟರ್ ಅಜಯ್. ನಾನು ಬಂದಿರೋದೇ ಅವಳು ಹಿಡಿಯೋದಕ್ಕೆ. ಹಿಡಿತೀನಿ. ಪಿಂಕ್ ಡ್ರೆಸ್ಸು ಇವಳೇ ಇರ್ಬೋದಾ? ಯಾವುದಕ್ಕೂ ಒಂದ್ಸಲ ಮಾತಾಡ್ಸೋಣ. ಎಕ್ಸ್ಕ್ಯೂಸ್ ಮೀ, ನಾನು ಅಜಯ್ ಅಂತ. ಏನ್ ಸರ್ ಇದು? ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ಬೇಕಾಗಿರೋರು ನೀವೇ ನಮ್ಮನ್ನ ಮೂವಿ ಕರೀತಾ ಇದ್ದೀರಲ್ಲ. ಅಲ್ಲ, ಮೆಚ್ಚಿಗೆ ಮಾಡ್ತಿದ್ಯಲ್ಲ. ಏನ್ ಸರ್ ಇದು? ನೀವೇನ್ ಇಲ್ಲಿ ಸಿನಿಮಾ ನೋಡಕ್ ಬಂದ್ರಾ? ನೋಡಿ ಮೇಡಮ್, ನನ್ನನ್ನೇ ಮೂವಿ ಕರೀತಿದ್ದಾರೆ. ಹೌದಾ?
ಬಾವಾ ನೀವ್ ಈ ತರನಾ? ಅಯ್ಯೋ ದಿವ್ಯಾ, ನೀನ್ ಈಗ ಬಂದಿದ್ಯಾ, ನೀನ್ ಏನಾನೋ ತಿಳ್ಕೊಬೇಡ. ನೀವ್ ಈ ತರ ಅಂತ ಅನ್ಕೊಂಡಿರ್ಲಿಲ್ಲ. ಅಯ್ಯೋ ದಿವ್ಯಾ, ನೀನು ಹೊರಗಿನೋರ್ ಥರನೇ ಮಾತಾಡ್ತಿದ್ದಲ್ಲ. ಯಾವುದೋ ಒಂದು ಹುಡುಗಿ ನನಗೆ ಆಟ ಆಡ್ತಿದ್ದಾಳೆ. ಸ್ಟೇಷನ್ಗೆ ಟಿಕೆಟ್ನ ಕಳಿಸಿ ಮ್ಯಾಟ್ನಿ ಶೋಗೆ ಬನ್ನಿ, ಪಿಂಕ್ ಕಲರ್ ಡ್ರೆಸ್ ಹಾಕೊಂಡು ಬರ್ತೀನಿ ಅಂತ ಹೇಳಿದ್ಲು. ನಾನು ಥಿಯೇಟ್ರಿಗೆ ಬಂದು ಎಲ್ಲ ಕಡೆ ನೋಡ್ಕೊಂಡು ಬಂದೆ. ಇವರು ಪಿಂಕ್ ಡ್ರೆಸ್ ಹಾಕೊಂಡಿದ್ರು, ನನ್ನೇ ನೋಡ್ತಾ ಸ್ಮೈಲ್ ಮಾಡ್ತಾಯಿದ್ರು. ಅದಕ್ಕೆ ಓ ಹೌದಾ ಬಾವಾ? ಮೇಡಮ್ ನೀವ್ಯಾಕೆ ಅವ್ರನ್ನ ಪದೇ ಪದೇ ನೋಡ್ತಿದ್ರಿ? ಸಾರಿ ಮೇಡಮ್, ದಯವಿಟ್ಟು ಕ್ಷಮಿಸಿ. ನನ್ನ ಮದುವೆ ಆಗೋ ಹುಡುಗಿ ಬಿಟ್ಟರೆ ಇನ್ನು ಮಿಕ್ದವರೆಲ್ಲ ನಂಗೆ ಅಕ್ಕ ತಂಗಿರ್ತಾರನೆ, ಆಯಿತಾ? ನಿಮ್ಮ ತಂಗಿ ಅಂತ ಒಪ್ಕೊಂಡ್ರಲ್ಲ, ಬಿಡಿ ಮೇಡಮ್. ಥ್ಯಾಂಕ್ಸ್ ದಿವ್ಯಾ, ನಾನು ಹೊರಡ್ತೀನಿ. ದಿವ್ಯಾ, ನನಗೆ ಯಾಕೋ ಇದೆಲ್ಲ ನಿಂದೇ ಕಿತಾಪತಿ ಅನಿಸ್ತಾ ಇದೆ. ಅಯ್ಯೋ ಬಾವಾ, ಏನ್ ಹೇಳ್ತಾ ಇದ್ದೀರಾ? ದಿವ್ಯಾ, ನಾನು ಆ ಹುಡುಗಿನ ಬೆಳದಿಂಗಲ ಬಾಲೆ ಅಂತ ಕರೆಯೋದು ನಮ್ಮ ಮನೆಯವ್ರಿಗೆ ಮಾತ್ರ ಗೊತ್ತು. ಆದರೆ ಇವತ್ತು ಅವಳು ಫೋನಲ್ಲಿ ಬೆಳದಿಂಗಲ ಬಾಲೆ ಅಂತಲೇ ಪರಿಚಯ ಮಾಡ್ಕೊಂಡ್ಳು. ಅಂದರೆ ನೀನೇ ಯಾರೋ ನಿನ್ನ ಫ್ರೆಂಡಿಗೆ ಹೇಳಿ ನನ್ನ ಗೋಳೈಕು ಅಂತ ಇದೆಯಾ ತಾನೆ? ಬಾವಾ, ಬೆಳದಿಂಗಳ ಬಾಲೆ ಮೂವಿ ಎಷ್ಟು ಫೇಮಸ್ಸು. ಅದ್ರಲ್ಲಿ ಹೀರೋಯಿನ್ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಫೋನಲ್ಲೇ ಮಾತಾಡೋದು. ಅದಕ್ಕೆ ಫೋನಲ್ಲಿ ಮಾತಾಡ್ಕೊಳ್ಳೋ ಎಲ್ಲ ಲವರ್ಸು ಬೆಳದಿಂಗಳ ಬಾಲೆ ಅನ್ನೋ ಪದನ ಉಪಯೋಗಿಸ್ತಾರೆ. ಅಷ್ಟಕ್ಕೆ ನಿಮ್ಮ ನನ್ನ ಮೇಲೆ ಅನುಮಾನ ಪಟ್ರೆ? ಓ, ನೀನು ಹೇಳ್ತಿರೋದು ಕರೆಕ್ಟ್. ಆ ಹುಡುಗಿ ಒಂದು ಸಲ ನನ್ನ ಕೈ ಸಿಗಲಿ, ಅವಳು ನನ್ನ ಆಟ ಆಡ್ಸೋದಲ್ಲ, ನಾನು ಅವಳನ್ನ ಆಟ ಆಡ್ಸ್ತೀನಿ. ಎನಿವೇಸ್, ಬಾಯ್. ಏನ್ ಸರ್, ಬ್ಲಾಕ್ ಮಾಡಿದ್ರೆ ಪೊಲೀಸರು ಹಿಡಿತಾರೆ, ನೀವೇ ಬ್ಲಾಕ್ ಮಾಡ್ತಾ ಇದ್ದೀರಾ? ಏಯ್ ಹೋಗ. ಅವ್ರಿಗೆ ಹೇಳಕ್ಕಾಗ್ತಿಲ್ಲ ನಮ್ಮ ಮನೆ ಸೊಸೆನೆ ಕಳ್ಳಿ ಅಂತ. ಅವ್ರು ಮಾತಾಡ್ತಿರೋದು ನನ್ನ ಬಗ್ಗೆ ಅಲ್ಲ, ನಮ್ಮನೆ ಚಿಕ್ಕ ಸೊಸೆ ಇದ್ದಾಳಲ್ಲ ಅವಳ ಬಗ್ಗೆ. ನನಗೆ ಚೆನ್ನಾಗಿ ಗೊತ್ತು, ಇವಳು ತಮ್ಮನಿಗೆ ಸಹಾಯ ಮಾಡೋದಕ್ಕೆ ಇವಳೇ ಕೆಲಸ ಮಾಡಿದ್ರು. ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ನನ್ನ ಚಿಕ್ಕ ಸೊಸೆ. ಅಯ್ಯೋ, ಪದೇ ಪದೇ ಬಂದು ನನ್ನ ಮೊಬೈಲ್ ಕೇಳ್ತಾ ಇದ್ದ ಗೇಮ್ ಆಡೋದಕ್ಕೆ. ಅದಕ್ಕೆ ಅವನಿಗೆ ಇರಲಿ ಅಂತ ಹೊಸ ಮೊಬೈಲ್ ಕೊಡಿಸ್ಬಿಟ್ಟೆ. ಲಕ್ಷ್ಮಿ ಹಬ್ಬಕ್ಕೆ ನನ್ನ ಕಡೆಯಿಂದ ಗಿಫ್ಟ್. ಮನೇಲಿ ಎಲ್ಲರ ಅನುಮಾನ ಚಿಕ್ಕ ಸೊಸೆ ಮೇಲೆ ಇದೆ. ಆದರೆ ಸುಮ ನಾನು ನಿರಪರಾಧಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಿರೋದು ನಿಜನಾ? ಹೇಳ ಅಜಯ್. ಹಲೋ ಅಕ್ಕ, ಎಲ್ಲಿದ್ದೀರಾ? ತುಂಬ ಡಿಸ್ಟರ್ಬೆನ್ಸ್ ಇದೆ, ಹೊರಗಡೆ ಇದ್ದೀರಾ? ಇದು ಚಂದ್ರು ಅಂಕಲ್ ಚಿಕ್ಕ ಸೊಸೆ ಸುಮಾ ಇದಾರಲ್ವಾ, ಅವ್ರನ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ. ಮನೇಲಿ ಎಲ್ಲರೂ ಕಳ್ತನದ ಆರೋಪ ಮಾಡ್ತಿದಾರಲ್ಲ, ಅವರೇನಾ? ಹೌದು, ಅವ್ರಿಗೆ ನಾನು ಪತ್ತೆದಾರಿ ಅಂತ ಗೊತ್ತಾಗಿದೆ. ತೊಂದರೆ ಏನೂ ಇಲ್ಲ. ಹುಡುಗಿ ಸ್ವಲ್ಪ ಸೂಕ್ಷ್ಮನೇ, ಯಾರಿಗೂ ಹೇಳಲ್ಲ ಅನ್ಕೊಂಡಿದ್ದೀನಿ. ನೀವಾಗ ಅವ್ರನ್ನ ಮೀಟ್ ಮಾಡೋ ಉದ್ದೇಶ? ಅವ್ರಾಗವ್ರೆ ಬಂದು ವಿಗ್ರಹ ನಾನು ಕದ್ದಿಲ್ಲ, ಹೆಲ್ಪ್ ಮಾಡಿ ಪ್ಲೀಸ್ ಅಂತ ಕೇಳಿದ್ರು. ಅವ್ರನ್ನ ವಿಚಾರಣೆ ಮಾಡಿದ್ರೆ ಏನಾದರೂ ಕ್ಲೂ ಸಿಗ್ಬೋದು. ಹಾಂ ಸರಿ, ಹೋಗಿ ಬನ್ನಿ. ನಾನೀಗ ಫೋನ್ ಮಾಡಿದ ಉದ್ದೇಶ ಏನಂದರೆ, ನಾನು ಹ್ಯಾಂಡಲ್ ಮಾಡ್ತಿರೋ ಸ್ಮಗ್ಲಿಂಗ್ ಕೇಸ್ಗೂ ಚಂದ್ರಶೇಖರ ಮಾಲಿ ಕಳ್ತನ ಆಗಿರೋ ವಿಗ್ರಹಕ್ಕೂ ಏನೋ ಲಿಂಕ್ ಇದೆ ಅಂತ. ಹೌದಾ? ಹೌದಕ್ಕ, ನನಗೀಗ ಅನುಮಾನದೆಳೆ ಕಾಣಿಸ್ತಾ ಇದೆ. ಬಟ್ ಫುಲ್ ಕ್ಲಾರಿಟಿ ಸಿಕ್ಕಿಲ್ಲ. ಸಿಕ್ಕಿದ ಮೇಲೆ ನಿಮ್ಗೆ ಅರ್ಥ ಮಾಡಿಸ್ಬೋದು. ಒಟ್ಟಿನಲ್ಲಿ ಯಾವುದಾದ್ರೂ ಒಂದು ಕೇಸ್ ಸಾಲ್ವ್ ಆದರೆ 2 ಕೇಸು ಸಾಲ್ವ್ ಆದಂಗೆ.